ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ ಇವತ್ತು ಮಿಲ್ಕ್ ಪೌಡರಿಂದ ಬರ್ಫಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ದೇ ಇರುತ್ತೆ. ಅದರಿಂದ ಬರ್ಫಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲನೇದಾಗಿ ತುಪ್ಪ, ಮಿಲ್ಕ್ ಪೌಡರ್, ಸಕ್ಕರೆ ಮತ್ತು ಹಾಲು. ಇವಾಗ ಮೊದಲಿಗೆ ನೀವು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಬಿಡಿ. ಯಾಕಂದರೆ ಆಮೇಲೆ ಮಾಡಿದಾಗ ಮೊದಲು ತಟ್ಟೆ ರೆಡಿ ಇರಬೇಕು. ಅದಕ್ಕೋಸ್ಕರ ತುಪ್ಪನ ಸವರಿ ಪಕ್ಕಕ್ಕೆ ಇಟ್ಕೊಂಬಿಡಿ. ಹಾಗೆ ಈ ಒಂದು ಬೌಲ್ಗೆ ನೀವು ಮೊದಲು 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ 1 ಕಪ್ ಕಾಣಿಸ್ತಾ ಇದೆ, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. 2 ಕಪ್ಪು ಹಾಕ್ಕೊಳ್ಳಿ. 1 ಕಪ್ ಹಾಲಿಗೆ 2 ಕಪ್ಪು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ. ಸೊ ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಬೀಟ್ ಮಾಡ್ಕೊಳ್ಳಿ, ಗಂಟಿರಬಾರ್ದು. ಆ ರೀತಿ ನೀವು ಬೀಟ್ ಮಾಡ್ಕೊಳ್ಳಿ. ನಿನ್ನೆ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು, ಸೊ ಅದಕ್ಕೋಸ್ಕರ ನಾನು ಈ ರೆಸಿಪಿನ ಮಾಡಿದ್ದೀನಿ. ಏನಾದರೂ ಸ್ವೀಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಮಿಲ್ಕ್ ಪೌಡರ್ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ನಾನು ಬರ್ಫಿನೇ ಮಾಡಿದೆ. ಸೊ ನೋಡಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಗಂಟಿರಬಾರ್ದು. ಹಾಗೆ ಇವಾಗ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ನೀವು ಇವಾಗ ಕಲಸಿ ಇಟ್ಕೊಂಡಿರುವ ಮಿಶ್ರಣನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಸೊ ನೋಡಿ, ಇದನ್ನು ಕೈ ಬಿಡದೇ ಇರೋ ರೀತಿಯಲ್ಲಿ ನೀವು ಕಲಿಸ್ತಾ ಬರಬೇಕು. ನೋಡಿ, ಹಾಗೆ ಸ್ವಲ್ಪ ಎಲ್ಲ ನೀಟಾಗಿ ತುಪ್ಪ ಹೊಂದ್ಕೊಂಡಾದಮೇಲೆ ನೀವು ಸಕ್ಕರೆನ ಹಾಕ್ಕೊಳ್ಳಿ. 2 ಕಪ್ಪು ಮಿಲ್ಕ್ ಪೌಡರ್ಗೆ 1 ಕಪ್ ಹಾಲು, ಅರ್ಧ ಕಪ್ಪು ಸಕ್ಕರೆ ಸರಿ ಹೋಗುತ್ತೆ. ನೀವು ಬೇಕಾದ್ರೆ ಇನ್ನೂ ಕಡಿಮೆನೂ ತೊಗೋಬೋದು ಸಕ್ಕರೆ. ಇಲ್ಲ ನಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಶುಗರನ್ನು ಹಾಕೋಬೋದು. ನೋಡಿ, ನೀವು ಇದನ್ನು ಬಿಡದೇ ಇರೋ ರೀತಿಯಲ್ಲಿ ನೀವು ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ಸೊ ಇದನ್ನು ಕರೆಕ್ಟಾಗಿ ಹೇಳಬೇಕು ಅಂದರೆ ನನಗೆ 9 ನಿಮಿಷ 18 ಸೆಕೆಂಡ್ ತೊಗೊಂಡಿದೆ ಈ ಬರ್ಫಿ ಮಾಡೋದಕ್ಕೆ. ನಾನು ಟೈಮ್ ಇಟ್ಕೊಂಡೇ ಮಾಡಿದ್ದೀನಿ, ಯಾಕಂದರೆ ಮಾಡೋರಿಗೆ ಗೊತ್ತಾಗಬೇಕಲ್ವ ಎಷ್ಟು ನಿಮಿಷಗಳ ಕಾಲ ನಾವು ಇದನ್ನು ಈ ರೀತಿ ಬೆನ್ನಿಸ್ಬೇಕು ಅಂತ, ಅದಕ್ಕೋಸ್ಕರ. ಸೊ ನೋಡಿ, ಈ ಗಟ್ಟಿ ಬರಬೇಕು ಅಂತ ಅಂದರೆ ನನಗೆ 2 ಕಪ್ ಮಿಲ್ಕ್ ಪೌಡರ್ಗೆ 9 ನಿಮಿಷ 18 ಸೆಕೆಂಡ್ ತೊಗೊಂಡಿದೆ ಕರೆಕ್ಟಾಗಿ. ಸೊ ನೋಡಿ, ಸ್ವಲ್ಪ ಸ್ವಲ್ಪನೇ ಗಟ್ಟಿ ಬರ್ತಾನೇ ಇದೆ. ನಾನು ಕೈ ಬಿಡಬಾರ್ದು, ಅದೇ ರೀತಿ ಕಲಿಸ್ತಾನೆ ಬರಬೇಕು. ನೋಡಿ, ಇನ್ನೂ ಗಟ್ಟಿ ಆಗ್ತಾ ಇದೆ. ನಾನು ಅದಕ್ಕೆ ವಿಡಿಯೋನ ಏನೂ ಎಡಿಟ್ ಮಾಡಿಲ್ಲ, ಸ್ಪೀಡಾಗಿ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಗಟ್ಟಿ ಬರ್ತಾನೆ ಇದೆ. ಸೊ ಅಲ್ಲಿವರೆಗೂ ನೀವು ಅದನ್ನು ಕಲಿಸ್ಬೇಕಾಗತ್ತೆ. ಇವಾಗ ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ವಲ್ವ, ಅದಕ್ಕೆ ಇದನ್ನು ಹಾಕ್ಕೊಳ್ಳಿ. ಸೊ ಅದಕ್ಕೆ ತುಪ್ಪ ಮೊದಲೇ ಹಚ್ಚಿ ಇಟ್ಕೋಬೇಕು, ಇಲ್ಲಾಂದರೆ ಇದು ಮಾಡಿದಾಗ ಹಾಕೋಕ್ಕೆ ಮತ್ತು ತುಪ್ಪ ಹಚ್ಕೊಳ್ಳೋಕ್ಕೆ ಮತ್ತು ನಿಂದಿರಬೇಕಾಗತ್ತೆ. ಅದಕ್ಕೋಸ್ಕರ ಮುಂಚೆನೇ ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡ್ರೆ ಒಳ್ಳೆಯದು ಈ ಥರ ಸ್ವೀಟ್ ಮಾಡಬೇಕಾದ್ರೆ. ಸೊ ನೋಡಿ, ನೋಡೋಕ್ಕೆ ಇಷ್ಟೇ ಕಾಣ್ತಾ ಇದೆ. ಇದರಲ್ಲಿ 15 ಬರ್ಫಿ ಆಗಿದ್ದಾವೆ. ನನಗೆ ತಟ್ಟೆ ದೊಡ್ಡದಿದೆ, ನಾನು ಅದಕ್ಕೋಸ್ಕರ ಒಂದು ಸೈಡ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಓನ್ಲಿ ಬಾದಾಮಿಯನ್ನು ಅಷ್ಟೇ ಹಾಕ್ತಾಯಿದ್ದೀನಿ. ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಪುಡಿ ಪುಡಿ ಮಾಡಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒತ್ಕೊಂಬಿಡಿ, ನೀಟಾಗಿ ಕುಟ್ಕೊಳ್ಳುತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಇದು ಮಿಲ್ಕ್ ಪೌಡ್ರಿಂದ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಏನಾದರೂ ಸ್ವೀಟ್ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ಸಲುವಾಗಿ ಈ ಸ್ವೀಟ್ನ ಮಾಡಿದೆ ನಿನ್ನೆ. ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.